ಈಗ ಬೆಳಿಗ್ಗೆಯಿಂದ ಒಂದು ದರ್ಶನ್ ಅವರ ಫೋಟೋ ವೈರಲ್ ಆಗ್ತಾ ಇದೆ. ಹೌದು ಸರ್. ಅದು ಸೆಂಟ್ರಲ್ ಜೈಲಲ್ಲಿ ಇರುವಂತದ್ದು ಅಂತ ಮಾಹಿತಿ. ಹೌದು ಸರ್. ಈ ಫೋಟೋ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಸರ್, ಈ ಫೋಟೋ ಒರಿಜಿನಲ್. ಇದ್ರ ಬಗ್ಗೆ ಯಾವುದೇ ರೀತಿಯಾದ ಸಂಶಯ ಇಲ್ಲ. ಯಾರು ಡೌಟ್ ಪಡಂಗೆ ಇಲ್ಲ, ಇದು ಒರಿಜಿನಲ್ ಫೋಟೋನೇ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಮತ್ತೆ ಜೈಲಿನಲ್ಲಿ ತಾವೇ ಈಗಾಗಲೇ ಒಂದು ಗುರುತು ಹಿಡಿತೀರಿ, ಅದು ಗೋಡೆ ಮೇಲ್ಗಡೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತಾವು ಎಷ್ಟು ಚೆನ್ನಾಗಿ ತಾವು ಸೂಕ್ಷ್ಮವಾಗಿ ನೋಡಿದಿರಿ. ಹೌದು. ಅಂದ್ರೆ ಕಂಬಿ ಹಿಂದ್ಗಡೆ ಗೋಡೆ ಇರುವಂತದ್ದು, ಯಾರೋ ಕೈ ಮೇಲೆತ್ತಿ ಗೋಡೆ ಮೇಲ್ಗಡೆ ಹಿಡಿದು ತೆಗೆದಿರುವಂತದ್ದು. ಅಂದ್ರೆ ಅವ್ರಿಗೆ ಗೊತ್ತಾಗಬಾರ್ದು ಅನ್ನೋ ರೀತಿನೇ ತೆಗೆದಿರುವಂತಹ ಚಿತ್ರ. ಹೌದು. ಹೌದು. ಇವರೆಲ್ಲರೂ ಕೂಡ ಅಂದ್ರೆ ಒಂದು VIP ಸೆಲ್ಗಳು ಬರ್ತಾವಲ್ಲ, ಆ ಬ್ಯಾರಿಗೇಡ್ ತರ ಕಾಣ್ತಾವೆ ಇವು. ಅದ್ರೊಳಗಡೆ ಏನ್ ನಡೀತದೆ ಅನ್ನೋದ್ ರೀತಿ ಫೋಟೋಗಳು ತಗೊಳ್ಳೋ ರೀತಿ ಇದೆ. ಆದ್ರೆ ಇವ್ರು ಯಾರನ್ನ ನೋಡ್ ನಗ್ತಾ ಇದಾರೆ, ಅದು VIP ಆಗಿದ್ರೆ ಆ ಕಡೆ ಏನ್ ದೃಷ್ಟಿ ಅದು ಅನ್ನೋದು ಎರಡನೇದು. ಅದು ಏನೋ ಅವರು ಯಾರನ್ನ ನೋಡಿ ನಗ್ತಾ ಇದಾರೋ ಅಥವಾ ಅಲ್ಲಿ ಯಾರೋ ಬಂದ್ರೋ ಅನ್ನೋ ರೀತಿಯಾಗಿ ಕಾಣುತ್ತೆ. ಪ್ರಶ್ನೆ ಏನು ಅಂದ್ರೆ ಜನರ ಮನಸ್ಸಿನಲ್ಲಿ, ಜೈಲ್ನಲ್ಲಿ ಈ ತರ ರೆಸಾರ್ಟ್ಸ್ ತರ ಆರಾಮ ಕುಂತ್ಕೊಂಡು ಫ್ರೆಶ್ ಆಗಿರ್ಬೋದಾ? ಹೌದು. ಅಂದ್ರೆ ಇಷ್ಟು ನಗ್ತಾ ಮನಸ್ಸು ಆರಾಮಾಗಿರ್ಬೋದಾ? ಅಥವಾ ದರ್ಶನ್ ಅವರು ಸಿನಿಮಾದಲ್ಲೇ ದರ್ಶನ ಅಂತಾರಲ್ಲ, ಜೈಲ್ ಅಂದ್ರೆ ಎರಡು ಕೈ ಕಟ್ಟಾಕಿ ಬ್ಯಾರಿಗೇಟ್ ಹಿಂದ್ಗಡೆ ಇರ್ತಾರೆ, ಆ ರೀತಿ ಇದೆಯಾ ಅಥವಾ ಇದು ಅನ್ನೋದು ಜನರಿಗೆ ಇವಾಗಿರುವಂತ ಡೌಟ್. ಸರ್, ದುಡ್ಡಿದ್ರೆ ಜೈಲ್ನಲ್ಲಿ ಇದೇ ರೀತಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸರ್. ಯಾರು ಬೇಕಾದ್ರೂ ಈ ರೀತಿ ಇರ್ಬೋದು. ನಾವು ಅಡ್ವೊಕೇಸಿಲಿ ಸುಮಾರು 18-20 ವರ್ಷದಿಂದನೂ ಕೂಡ ಕ್ರಿಮಿನಲ್ ಕೇಸ್ನೇ ನೋಡ್ತಾ ಇರೋದ್ರಿಂದ ಸೊ ಇದು ನನಗೇನು ಹೊಸದಲ್ಲ. ದಿಸ್ ಇಸ್ ಎ ಕಾಮನ್ ಫ್ಯಾಕ್ಟರ್. ಆರಾಮಾಗಿದ್ದಾರೆ ಅವರು, ಏನ್ ತೊಂದರೆ ಇಲ್ಲ. ಅಂದ್ರೆ ಆರಾಮ್ ಅಂದ್ರೆ ಏನು? ಜೈಲೇ ಸರ್. ಕೈಯಲ್ಲಿ ಸಿಗರೇಟು, ಕಪ್ಪಲ್ಲಿ ಕಾಫಿ ಇದೆ ಅಂತ ಹೇಳಿದ ತಕ್ಷಣನೇ ಅದು ಆರಾಮ್ ಅನ್ಸಲ್ಲ. ಜೈಲ್ ಅಂದ್ರೆ ಜೈಲಾಗೆ ಇರುತ್ತೆ. ಆ ಮನಸ್ಥಿತಿಗಳು ಅಷ್ಟು ಹುಷಾರಾಗಿ ಅವರು ಸಂತೋಷವಾಗಿರಕ್ಕಾಗಲ್ಲ. ಆದ್ರೆ ಬಡವನಿಗೆ ಈ ತರ ಇರಲ್ಲ. ಬಡವನ ಪರಿಸ್ಥಿತಿ ಈ ತರ ಇರಲ್ಲ. ಬಡವನಿಗೆ ಅಲ್ಲಿ ಬಾತ್ರೂಮ್ ತೊಳಿಬೇಕಾಗತ್ತೆ, 40 ಜನ ಒಂದೇ ಕಡೆ ಮಲಗಬೇಕಾಗತ್ತೆ, ಒಬ್ಬ ಬಾತ್ರೂಮ್ ಹೋದ್ರೆ 30 ಜನ ಮೂಗ್ ಮುಚ್ಕೊಬೇಕಾಗತ್ತೆ, ಮತ್ತೆ ಒಬ್ಬ ಹಲ್ಲುತ್ತಿದ್ರೆ ಇನ್ನ 30 ಜನದ ಮೇಲೆ ಆ ಹಲ್ಲುತ್ತಿರೋ ಅಂತದ್ದು ಏನು ಉಗುಳಿರ್ತಾರ ಅದು ಕಾಲ ಮೇಲೆ ಹೋಗುತ್ತೆ, ಮುರಿತರ. ಇವೆಲ್ಲ ಬಡವನಿಗೆ ಇರ್ತವೆ. ದುಡ್ಡಿರೋನಿಗೆ ಈ ರೀತಿ ಇರಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಲ್ಲೋ ವ್ಯವಸ್ಥೆ ಇದೆಯಲ್ಲ ಸರ್, ನಮ್ಮ ಭಾರತದ ವ್ಯವಸ್ಥೆ ಇದೆಯಲ್ಲ, ನಮ್ಮ ಸರ್ಕಾರಗಳು ಇರ್ಬೋದು, ನಮ್ಮ ಜನರು ಇರ್ಬೋದು, ಆ ವ್ಯವಸ್ಥೆ ಈ ರೀತಿ ತಗೊಂಡ್ಬಂದಿರುವಂತದ್ದಷ್ಟೇ. ಯಾಕೆಂದ್ರೆ ದುಡ್ಡಿರೋನಿಗೆ ಈ ರೀತಿ ವ್ಯವಸ್ಥೆ ಇದೆ ಅಂತ ಹೇಳಿದಾಗ ಎಲ್ಲರೂ ಕೂಡ ದುಡ್ಡೇ ಮಾಡಕ್ ಹೋಗ್ತಾರೆ. ಅದ್ರ ನ್ಯಾಯವಾಗಿ ದುಡ್ಡು ಮಾಡಕ್ ಆಗಲ್ವಲ್ಲ? ಯಾವುದು ಒಳ್ಳೆ ದುಡ್ಡು ಮಾಡೋಂತ ರೀತಿ ಇಲ್ಲ. ಬಿಸ್ನೆಸ್ ಮಾಡಕ್ಕೂ ಆಗಲ್ಲ. ನೀವು ಇಡ್ಲಿ ಮಾರ್ಕೊಂಡು ಫುಟ್ಪಾತ್ ಅಲ್ಲಿ ನಿಂತ್ಕೊಂತೀವಿ ಅಂದ್ರೂ ಕೂಡ ಪೊಲೀಸರು ಬಂದು 30 ರೂಪಾಯಿ ಕಿತ್ಕೊಂಡು ಹೋಗ್ತಾರೆ. ಇನ್ನೊಬ್ರು ಅದೇ ಅಂಗಡಿಯವನ ಹತ್ರ ಇನ್ನೊಬ್ಬ 3,000 ರೂಪಾಯಿ ಪೊಲೀಸ್ ಇಸ್ಕೊಂತಾನೆ, ಕಾನ್ಸ್ಟೇಬಲ್ 30 ರೂಪಾಯಿ ಇಸ್ಕೊಂತಾನೆ ಡೈಲಿ, ಸಬ್ ಇನ್ಸ್ಪೆಕ್ಟರ್ 3,000 ರೂಪಾಯಿ ಇಸ್ಕೊಂತಾನೆ. ಈ ರೀತಿಯಾದ ವ್ಯವಸ್ಥೆಗಳು ಇರೋದ್ರಿಂದ ಏನು ಇದ್ರ ಬಗ್ಗೆ ನೋಡಕ್ಕೆ ಬೇಜಾರಾಗುತ್ತೆ. ಮತ್ತೆ ಇಲ್ಲಿ ಶಿಕ್ಷೆ ಅನ್ನುವಂಥದ್ದು ಏನು ಅಲ್ಲ ಸರ್. ಇವೆಲ್ಲ ಶಿಕ್ಷೆ ಅನ್ಸುತ್ತಾ? ಶಿಕ್ಷೆ ಅನ್ಸೋದೇ ಇಲ್ಲ. ಅದು ನೀವು ಅವಾಗ್ಲೇ ಹೇಳ್ದಂಗೆ ಯಾವ್ದೋ ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇರೋ ರೀತಿ ಇದೆ. ಹೌದೌದು. ಹೆಂಗೋ ಸಂಜೆ ಕಾಲ ಕಳಿಯೋದು, ಟಿವಿ ಇದೆ, ಕಾಲ ಕಳಿಯುವಂತದ್ದು, ತಿರ್ಗಾ ಬೆಳಗ್ಗೆ ಆದ್ಮೇಲೆ ಮಾತಾಡಕ್ಕೆ ಜೊತೆಗಿರುವಂತದ್ದು. ಇದು ದರ್ಶನ್ ತಪ್ಪಲ್ಲ. ಇದನ್ನ ದರ್ಶನ್ ಮೇಲೆ ಹಾಕಕ್ ಹೋಗ್ಬೇಡಿ. ದರ್ಶನ್ಗೆ ಸಿಕ್ಕಿರೋ ಅಂತ ಕೊಟ್ಟಿರೋ ಅಂತವ್ರು ಅವ್ರದ್ದು ತಪ್ಪು, ಸ್ವೀಕಾರ ಮಾಡಿಸ್ಕೊಳಕ್ ಯಾಕೆ ಇವ್ರು ತಪ್ಪು? ಸೊ ಹಾಗಾಗಿ ಐ ಡೋಂಟ್ ಥಿಂಕ್ ಇದು ದರ್ಶನ್ ತಪ್ಪಲ್ಲ, ವ್ಯವಸ್ಥೆಯ ತಪ್ಪು ಅಂತ ಹೇಳಿ. ವ್ಯವಸ್ಥೆ ತಪ್ಪು ಅಂದ್ರೆ ಈಗ ವ್ಯವಸ್ಥೆಯಲ್ಲೂ 2 ರೀತಿ ಇರ್ತಾರೆ ಅಲ್ವಾ ಸರ್? ಎಲ್ಲೋ ರೀತಿ ಒಂದು ರೀತಿ ಈ ರೀತಿ ಇದಾರೆ ಅಂತ ಅಲ್ಲಿ ಅವರೇ ಯಾರೋ ಫೋಟೋ ಲೀಕ್ ಮಾಡಿರ್ಬೋದಲ್ವಾ ಸರ್? ಈಗ ಅಲ್ಲಿ ಯಾರು ನಂಬದೇ ಇರುವಂತ ಜಾಗನೇ ಆ ಜೈಲು. ಎಲ್ಲ ಕ್ರಿಮಿನಲ್ಗಳು, ಎಲ್ಲ ಮೋಸಗಾರಗಳು, ಎಲ್ಲ ಡಬಲ್ ಮೈಂಡೆಡ್ಗಳು ಜೈಲ್ ಅನ್ನೋದೇ ಅದಲ್ವಾ ಸರ್? ಯಾರು ಸೀದಾ ಇರೋರು ಅಯ್ಯೋ ಪಾಪ ಅನ್ನೋರು ಇದಾರೆ ಒಳಗಡೆ? ಯಾರು ಇಲ್ಲ. ಕೊಲೆ ಮಾಡಿ ರೌಡಿ ಶೀಟರ್ ಆಗಿರೋನು ಒಬ್ಬ ಇರ್ತಾನೆ, ಕಳ್ತನ ಮಾಡಿ ಇನ್ನೊಬ್ಬ ಕಳ್ತನದಲ್ಲೇ ಫೇಮಸ್ ಆಗಿರೋ ಇನ್ನೊಬ್ಬ ಇದ್ದಾನೆ. ಸೊ ಈ ರೀತಿ ಎಲ್ಲ ಇರೋರಲ್ವಾ ಸರ್ ಅವರು? ಇನ್ನು ಇದ್ರಲ್ಲಿ ಅವ್ರಿಗೇನು, ಅವರಲ್ಲೇ ಹೊಟ್ಟೆ ಊರಿ ಬರೋಂಥದ್ದೇನು ಸಹಜ ಅಲ್ವಾ? ಅಂದ್ರೆ ನಾನು ಹೇಳಿದ್ದು ಅದು ಈ ಪೊಲೀಸ್ ಇಲಾಖೆಯಲ್ಲೂ 2 ರೀತಿ ಇದೆ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ ಸರ್. ಪೊಲೀಸ್ ಅಲ್ಲಿ ಒಳ್ಳೆ ರೀತಿಯಾಗಿ ಕೆಲಸ ಮಾಡಕ್ ಸಾಧ್ಯವೇ ಇಲ್ಲ ಈ ಸಮಾಜದಲ್ಲಿ. ನೀವು ನಾನು ಒಳ್ಳೆಯವನಾಗಿ ಇರ್ತೀನಿ ಅಂದ್ರೆ ಅವ್ನು ಟ್ರಾನ್ಸ್ಫರ್ ಆಗ್ತಾನೆ. ಇವಾಗ ದರ್ಶನ್ ಅವ್ರಿಗೆ ಇವೆಲ್ಲ ಇದ್ದು ಕೈಯಲ್ಲಿ ಮೊಬೈಲ್ ಇಲ್ಲ ಅಂತ ಅನ್ಕೊಂತೀರಾ?
100% ಇರುತ್ತೆ. ಇಷ್ಟೆಲ್ಲ ಇದೆ ಅಂದ್ಮೇಲೆ ಮೊಬೈಲ್ ಇರಲ್ಲ ಅನ್ಕೊಂತೀರಾ? ಇದ್ದೇ ಇರುತ್ತೆ. ಇದ್ದೇ ಇರುತ್ತೆ. ಫೋನ್ ವ್ಯವಸ್ಥೆ ಇರಲ್ವಾ? ಇದ್ದೇ ಇರುತ್ತೆ. ಹೌದು. ಇವಾಗ ಯಾರೊಬ್ಬ ಪೊಲೀಸು ಅಲ್ಲಿ ಪೂರ್ತಿ ಬ್ಯಾರಿಗೇಟ್ ಒಳಗಡೆ ಹಾಕಿ ಆತನ ಕೂರಿಸ್ಕೊಂಡು ಆಚೆನೆ ಬಿಡಿದಂಗ್ ಮಾಡಿದ್ರೆ ಆತ ಸರ್ಕಾರದವ್ರು ಅವ್ರಿಗೆ ಫೋನ್ ಮಾಡ್ತಾರೆ. ಅವ್ನು ಕ್ಯಾನ್ವಸ್ ಮಾಡಿಸ್ಕೊಂಡಿದಾರಲ್ಲ ಪಾಪ ಇವರೆಲ್ರು, ಅವ್ರು ಗೆಲ್ಬೇಕಂದಾಗ ಇವರೆಲ್ಲ ಕಾರಣಕರ್ತರಲ್ವಾ, ಅವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ಯಾರಪ್ಪ ಹಿಂಗ್ ತೊಂದ್ರೆ ಕೊಡ್ತಾರೆ, ಯಾರೋ XYZ ಆಫೀಸರ್, ಸರಿ ವರ್ಗಾವಣೆ. ಪಾಪ ಅವನು ನೋಡಿ ಅಮಾಯಕ, ಒಳ್ಳೆ ಕೆಲಸ ಮಾಡೋದು ವರ್ಗಾವಣೆ ಆಗ್ತಾನೆ. ಅದ್ರ ಬದಲು ಅವನು ಸಿಸ್ಟಮ್ ಜೊತೆ ಸೇರ್ಕೊಂಡ್ಬಿಟ್ಟು ಕೈಗೆ ದುಡ್ಡು ತುಂಬಾ ತಗೊಂಡೋದ್ರೆ ಒಳ್ಳೇದಲ್ವಾ? ಈ ರೀತಿ ಆಗಿದೆ ಈ ರೀತಿ ವ್ಯವಸ್ಥೆ. ವ್ಯವಸ್ಥೆಗಳಾಗಿದೆ. ಆಮೇಲೆ ಪೊಲೀಸರಿಗೆ ನಮ್ಮೆಲ್ರಿಗಿಂತ ದುಃಖ ಇವತ್ತು ಅನ್ನಪೂರ್ಣೇಶ್ವರ ನಗರ ಪೊಲೀಸರಿಗೆ ಆಗಿರುತ್ತೆ, ಮತ್ತೆ ಚಂದನ್ ಅವರ ತಂಡಕ್ಕಾಗಿರುತ್ತೆ. ಯಾಕೆ ಅಂದ್ರೆ ಆರೋಪಿ 2 ಆರೋಪಿ 1 ಮಾಡಿ ಒಂದು ಏನ್ ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಅಲ್ಲಿ ಹಗಲು ರಾತ್ರಿ ದುಡಿತಾ ಇದಾರೋ ಸರ್, ಒಂದು ಪೇಜ್ ಅಲ್ಲಿ ಒಂದ್ ಅಕ್ಷರ ಕೂಡ ತಪ್ಪಾಗಂಗಿಲ್ಲ. ಒಂದ್ ಅಕ್ಷರ ತಪ್ಪಾದ್ರೂ ಕೂಡ ಯು ವಿಲ್ ಕಮ್ ಔಟ್ ಸೈಡ್. ಆ ರೀತಿ ಅದನ್ನ ಕೆಲಸ ಮಾಡ್ಬೇಕಾಗ್ತದೆ ಸರ್. ಪದಗಳು ಜೋಡಣೆ ಆಗಿರ್ಬೋದು, ಇನ್ವೆಸ್ಟಿಗೇಷನ್ ರೂಪರೇಷೆ ಆಗಿರ್ಬೋದು, ಮಾಡೋಂತ ಆಗಿರೋ ಕೆಲಸಗಳಾಗಿರ್ಬೋದು, ಅದನ್ನ ಹಗಲು ರಾತ್ರಿ ಮಾಡ್ತಿರೋರಿಗೆ ಇದನ್ನ ನೋಡಿದಾಗ ಎಲ್ಲೋ ಒಂದ್ಸಲಿ ಮನ್ಸಿನ ಮೇಲೆ ಬೇಜಾರಾಗ್ಬಿಡುತ್ತೆ. ಈ ವ್ಯವಸ್ಥೆಯಲ್ಲಿ ನಾವೇನ್ ಮಾಡಿದ್ರು ಅಷ್ಟೇ, ಈಗ ನಾವೇನೇ ಮಾಡಿದ್ರು ಶಿಕ್ಷೆ. ಇವಾಗ ಏನ್ ಮಾಡ್ತಿರೋದು ಇವರು, ಅವರನ್ನ ಜೈಲಲ್ಲಿ ಇರ್ಸೋಕೋಸ್ಕರನೇ ಅಲ್ವಾ, ನಿಜವನ್ನ ತೋರ್ಸೋಕೋಸ್ಕರನೇ ಮಾಡ್ತಿದಾರಲ್ವಾ. ಈಗ ನಿಜ ತೋರಿಸಿ ಅವ್ರು ಜೈಲ್ ಇದ್ರು ಅವ್ರು ಹಿಂಗಿರ್ತಾರೆ ಅಂದ್ರೆ ಇವಾಗ ಇನ್ನೇನು ಅರ್ಥ ಬಂತದು. ಸೊ ಇವ್ರೇನ್ ಅನ್ಕೊಂತಾರೆ, ಎಷ್ಟೇ ಏನೇ ಮಾಡಿದ್ರು ಇಷ್ಟೇನೆ ಅನ್ನೋ ರೀತಿ ಆ ಪೊಲೀಸ್ಗೆ ಒಂಥರ ನೋವು ಉಂಟಾಗಿರುತ್ತೆ ಅನ್ನೋದನ್ನ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಸರ್. ಮತ್ತೆ ಇನ್ನು ಮೇಲಿಂದ ನಾಳೆಯಿಂದ ಪ್ರಾಬಬಲಿ ಇವಾಗ್ಲಿಂದಾನೇ ಅನ್ಸುತ್ತೆ ದರ್ಶನ್ ಅವ್ರಿಗೆ ನಿಜವಾದ ಜೈಲ್ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಇವಾಗ. ಯಾಕಂದ್ರೆ ಇಂಥವೆಲ್ಲ ಆಚೆ ಬಂದಾಗ ಇವ್ರು ಎದುರುವಂತದ್ದೇ ನಿಮ್ಮಂತ ಮಾಧ್ಯಮಗಳಿಗೆ, ಯಾರು ಪೊಲೀಸ್ ಅಧಿಕಾರಿಗಳು ಇರ್ಬೋದು, ರಾಜಕೀಯ ವ್ಯಕ್ತಿಗಳು ಇರ್ಬೋದು, ಏನಪ್ಪಾ ಇದು ಅನ್ನೋ ರೀತಿನೇ ಆಗಿರ್ತಾರೆ. ಸೊ ಅವ್ರನ್ನಂತೂ ಇವಾಗ ರುಬ್ಬಿ ಅಂದ್ರೆ ಅವ್ರನ್ನ ಇನ್ನ ಆಚೆ ಬಿಡೋದು ಕಷ್ಟ ಇರುತ್ತೆ. ವ್ಯವಸ್ಥೆಗಳು ಇನ್ಮೇಲೆ ಆಕ್ಚುಲಿ ದರ್ಶನ್ ಜೈಲ್ ಸ್ಟಾರ್ಟ್ ಆಗ್ಬೋದು ಅನ್ಸುತ್ತೆ ನನಗೆ. ನನ್ನ ನಮ್ಮ ಉದ್ದೇಶ ಇಲ್ಲಿ ದರ್ಶನ್ ಅವರು ಈ ರೀತಿ ಇದಾರೆ ಅನ್ನೋದನ್ನ ತೋರ್ಸೋದಕ್ಕಿಂತ ಒಂದು ಜೈಲಿನ ವ್ಯವಸ್ಥೆ ಈ ರೀತಿ ಇದೆಯಲ್ಲ ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಅಲ್ವಾ. ತಪ್ಪು ಮಾಡಿದವರು ಆರಾಮಾಗಿರ್ತಾರೆ ಅಂದ್ರೆ ತಪ್ಪು ಮಾಡಕ್ ಯಾರು ಇದಿರ್ತಾರೆ? ಹೌದು ಅಲ್ವಾ. ಎರಡನೇದು ಪಾಪ ಇನ್ನ ಯಾರಾದ್ರೂ ಅವನು ಅಮಾಯಕ ಯಾರು ಈ ಫೋಟೋ ತೆಗೆದಿದ್ದಾನೋ ಆ ಟೈಮಲ್ಲಿ ಯಾರು ಓಡಾಡಿದಾರೋ, ಎಷ್ಟು ಜನ ಓಡಾಡಿರ್ತಾರೋ ಆ ಜಾಗದಲ್ಲಿ, ಅಲ್ಲಿ CCTVಗಳು ಇರ್ತವೆ ಸರ್ ಆ ಓಡಾಡೋ ಜಾಗದಲ್ಲಿ ಎಲ್ಲಾನು. ಆ ತೆಗ್ದಿರೋನ್ ಯಾರು ಅನ್ನೋದು ಏನೋ ಗೊತ್ತಾಗ್ಬಿಟ್ರೆ ಇವ್ರೆಲ್ರೂ ಸೇರಿ ಆತನ ಏನ್ ಮಾಡ್ತಾರೆ ಅನ್ನೋದು ಕೂಡ ಭಯ ಇದೆ. ಅದು ಕೂಡ ಭಯ ಇದೆ ನಮ್ಗೆ. ಸೊ ಆತ ಒಳಗಡೆ ಇರ್ಲಿ ಹೊರಗಡೆ ಇದ್ರು ಕೂಡ ಆತನ ತೊಂದರೆ ಇದ್ದೇ ಇರುತ್ತೆ ಸರ್. ಅವನಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿ 100%. ಅಲ್ಲೆಲ್ಲ ರೌಡಿ ಶೀಟರ್ಸ್ ಅಲ್ವಾ ಸರ್? ಎಲ್ಲ ರೌಡಿ ಶೀಟರ್ಸ್ ಗಳು ಜೊತೆನೆ ನಮ್ಮ ನಾಯಕರುಗಳು, ಸಿನಿಮಾ ನಾಯಕರು ಅವ್ರ ಜೊತೆ ಸಂಬಂಧ ಮಾಡಿ ಅವ್ರ ಜೊತೆ ಕುಂತ್ಕೊಂಡು ಆರಾಮಾಗಿದ್ದಾರೆ. ಸಿನಿಮಾದಲ್ಲಿ ಪಾಪ ರೌಡಿಗಳನ್ನ ದೂರ ಇಟ್ಟು ಫೈಟ್ ಮಾಡುವಂತವ್ರು ಜೈಲಿನೊಳಗಡೆ ಎಲ್ಲಾ ರೌಡಿಗಳ ಜೊತೆನೆ ಅವರು ಸಂಬಂಧಗಳನ್ನ ಇಟ್ಕೊಂಡಿರ್ತಾರೆ. ಪಾಪ ಏನ್ ಮಾಡಕ್ಕಾಗತ್ತೆ. ಅಲ್ಲ, ಒಂದಷ್ಟು ದಿನದ ಹಿಂದೆ ವಿಲ್ಸನ್ ಗಾರ್ಡನ್ ನಾಗ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ದರ್ಶನ್ ಕಾಣಿಸ್ಕೊಂಡ್ರು, ದರ್ಶನ್ ಸೆಲೆಬ್ರೇಷನ್ ಮಾಡಿದ್ರು, ಕೇಕ್ ಕಟ್ ಮಾಡುವಾಗ ಜೊತೆಲಿದ್ರು ಅಂತ ಒಂದಷ್ಟು ನ್ಯೂಸ್ ಓಡಾಡ್ತು. ಅವಾಗ ಒಂದಷ್ಟು ಜನ ಕೇಳಿದ್ರು, ಏನ್ ಜೈಲಿಂದ ಮಾಧ್ಯಮದವ್ರನ್ನ ಜೈಲ್ ಒಳಗಡೆನೆ ಇಟ್ಬಿಟ್ಟಿದಾರ, ಎಲ್ಲ ನೋಡಿರೋ ತರ ಪ್ರಸಾರ ಮಾಡ್ತಾರೆ, ಈ ರೀತಿಯ ಒಂದಷ್ಟು ಮಾತುಗಳು ಬರುತ್ತೆ. ಈಗ ಯಾವ್ದು ಬೆಂಕಿ ಇಲ್ದೆ ಯಾವ ಹೊಗೆ ಬರಲ್ಲ ಅನ್ನೋ ಒಂದು ಗಾದೆನೇ ಇದೆ. ಖಂಡಿತ ಸರ್. ಇವಾಗ ಏನಾಗುತ್ತೆ ಅಂದ್ರೆ ಪ್ರೂವ್ ಮಾಡಿ ಅಂತ ಕೇಳ್ತೀವಲ್ಲ, ಅದರದ ಶಾಪ ಅಷ್ಟೇ. ಆದ್ರೆ ನಾವು ಕಣ್ಣಲ್ಲಿ ಕಾಣಿರೋದ್ನು ಕೂಡ ಮಾಧ್ಯಮದ ಒಂಚೂರು ಬರೋದು ಕೂಡ ನಿಜ ಇದ್ದೇ ಇರುತ್ತದೆ ಅಲ್ವಾ. ಮಾಧ್ಯಮ ಅಂದ್ಮೇಲೆ ಸಹಜವಾಗಿ ನಾವು ಸುಳ್ಳುನ ಸತ್ಯ ಅಂತ ನಂಬಿಸ್ಲಿಕ್ಕೆ ಆಗಲ್ಲ. ಇಲ್ಲ ಸರ್, ಏನಿದೆ ಅದನ್ನೇ ತೋರ್ಸ್ಬೇಕಾಗುತ್ತೆ. ಈಗ ಏನಾಗುತ್ತೆ ಅಂದ್ರೆ ಸರ್, ಈ ತರ ಒಂದೆಲ್ಲ ತೋರಿಸಿದಾಗ ನಾನು ಒಂದೇ ಒಂದು ಹೇಳಿ ಮುಗಿಸ್ತೀನಿ. ಈ ರೀತಿ ತೋರಿಸಿದಾಗ ದುಡ್ಡು ಇರೋರು, ಬರೀ ದರ್ಶನದ ದುಡ್ಡಿಲ್ಲ, ಬೇರೆ ಸಾವಿರಾರು ಹತ್ರ ದುಡ್ಡಿದಾವೆ, ಅವ್ರ ಹತ್ರ ದುಡ್ಡು, ಬಿಸ್ನೆಸ್ ಮ್ಯಾನ್ಗಳು ಬೇರೆಯವ್ರ ಹತ್ರ ಎಲ್ಲ. ಅವ್ರೆಲ್ಲ ಏನ್ ಮಾಡ್ಕೊಂತಾರೆ, ಜೈಲ್ ಅಂದ್ರೆ ಇಷ್ಟೇನಾ, ಏನೋ ಒಂದು ಇವಾಗ ಯಾವ್ದೋ ಒಂದು 100 ಕೋಟಿ 200 ಕೋಟಿ ರೂಪಾಯಿ ಡೀಲು ಯಾವ್ದೋ ಒಂದು ಬಂದ್ಬಿಡುತ್ತೋ, ಏನೋ ಅದ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಏನೋ ಮಾಡಿದಾನೆ, ಅವ್ನ ಆಯ್ತು ಅವ್ನೇನೋ ಮುಗಿಸ್ಬಿಡೋಣ ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಕಾನೂನ್ ಮೇಲೆ ಏನು ಭಯ ಭಕ್ತಿನೇ ಇರಲ್ಲ. ಜೈಲ್ ಅಂದ್ರೆ ನೋಡಪ್ಪ ಆರಾಮಾಗಿರ್ಬೋದು, ಕಾಫಿ ಗಿಫಿ ಕೊಡ್ಕೊಂಡು ಒಂದು 2 years ಇದ್ರೆ ಸಾಕು, ಬೇಲ್ ಆಗ್ಬಿಡುತ್ತೆ ಅನ್ನೋ ರೀತಿ ಎಲ್ಲಾನು ಬಂದ್ಬಿಟ್ರೆ ನಮ್ಮಂತ ನಿಮ್ಮಂತ ಮಿಡಲ್ ಕ್ಲಾಸ್ಗಳು ಯಾರು ಸಮಾಜಕ್ಕೆ ಎದುರ್ತೀವಿ, ಮರ್ಯಾದೆಗೆ ಎದುರ್ತೀವಿ, ನಾವು ಬದುಕಕ್ಕಾಗಲ್ಲ. ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಬದಲಾಗಬೇಕಾಗಿರೋದು ಮುಖ್ಯವಾಗಿ ನಮ್ಮ ವ್ಯವಸ್ಥೆ. ಇದ್ರಲ್ಲಿ ನೀವು ಮೊದ್ಲೇ ಹೇಳ್ದಾಗೆ ದರ್ಶನ್ ಅವ್ರದ್ದು ತಪ್ಪಿಲ್ಲ, ಅಥವಾ ಅಲ್ಲಿ ಕೂತಿರುವಂತ ವಿಲ್ಸನ್ ಗಾರ್ಡನ್ ನಾಗ ಅವ್ರದ್ದು ತಪ್ಪಿಲ್ಲ, ಯಾರ್ದು ತಪ್ಪಿಲ್ಲ, ನಮ್ಮ ನಾಯಕರುಗಳು ತಪ್ಪು. ಹೌದು, ನಾವು ಯಾರನ್ನ ಓಟ್ ಹಾಕಿ ಗೆಲ್ಸಿ ಕಳಿಸ್ಕೊಡ್ತೀವಿ ಅವ್ರು ಏನ್ ಕೆಲಸವನ್ನ ಮಾಡಿದಾರೆ ಅನ್ನೋದು ತೋರಿಸುತ್ತೆ ಸರ್. ದಿಸ್ ಇಸ್ ದ ಲ್ಯಾಕ್ ಆಫ್ ಗವರ್ನಮೆಂಟ್ ಅಷ್ಟೇ.